ಶಿರಸಿ ಹೈಟೆಕ್ ಆಸ್ಪತ್ರೆಗೆ ಸಂಬಂಧಿಸಿ ಸತ್ಯಕ್ಕಾಗಿ ಆಗ್ರಹಿಸಿ ಜನವರಿ 13ರಂದು ಬೆಳಗ್ಗೆ 9 ಗಂಟೆಗೆ ಬಿಡತಿಗೆ ಬೈಲಿನಲ್ಲಿ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಶಿರಸಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ಮಾನ್ಯ ತಹಶೀಲ್ದಾರ್ ಕಚೇರಿಯಲ್ಲಿ ಉಪವಾಸ ಸತ್ಯಾಗ್ರಹವನ್ನು ನಡೆಸಲಾಗುತ್ತದೆ ಎಂದು ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಹೇಳಿದ್ದಾರೆ. ಅವರು ಬುಧವಾರ ಶಿರಸಿ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕಳೆದ ಕೆಲ ದಿನದ ಹಿಂದೆ ಜಿಲ್ಲೆಯ 2 ಪತ್ರಿಕೆಗಳಲ್ಲಿ ಶಿರಸಿ ಸರ್ಕಾರಿ ಹೈಟೆಕ್ ಆಸ್ಪತ್ರೆಗೆ ಸಂಬಂಧಿಸಿ ಕ್ಷೇತ್ರದ ಮಾನ್ಯ ಶಾಸಕರು 2 ಭಿನ್ನ ಹೇಳಿಕೆ ನೀಡಿದ್ದು, ಇದರಿಂದ ಕ್ಷೇತ್ರದ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಆಸ್ಪತ್ರೆ ವಿಚಾರ ಬಹಳ ಗಂಭೀರವಾಗಿದ್ದು, ಮಾನ್ಯ ಶಾಸಕರು ಈಗಿನ ಗೊಂದಲವನ್ನು ನಿವಾರಿಸಬೇಕು. ಜೊತೆಗೆ ನಾವು ನಡೆಸುವ ಉಪವಾಸ ಸತ್ಯಾಗ್ರಹ ಸ್ಥಳಕ್ಕೆ ಅವರು ಆಗಮಿಸಿ ಆಸ್ಪತ್ರೆ ವಿಚಾರದಲ್ಲಿನ ಸತ್ಯವನ್ನು ಜನರೆದುರು ತೆರೆದಿಡುತ್ತಾರೆ ಎಂಬ ವಿಶ್ವಾಸ, ನಂಬಿಕೆ ನಮಗಿದೆ. ಆಸ್ಪತ್ರೆ ವಿಚಾರದಲ್ಲಿ ನಾವು ಶಾಸಕರ ಬೆಂಬಲಕ್ಕೆ ಸದಾ ಇದ್ದು ತಮ್ಮಿಂದ ಸತ್ಯಕ್ಕಾಗಿ ಆಗ್ರಹಿಸುತ್ತಿದ್ದೇವೆ ಎಂದರು. ಆಸ್ಪತ್ರೆಗೆ ಸಂಬಂಧಿಸಿ ಈಗಾಗಲೇ 112 ಕೋಟಿ ರೂಪಾಯಿ ಸಿವಿಲ್ ಕಾಮಗಾರಿ ಅನುದಾನ ಮಂಜೂರಿಯಾಗಿದ್ದು ಟೆಂಡರ್ ಸಹ ಆಗಿ ಕೆಲಸ ನಡೆಯುತ್ತಿದೆ. ಹಾಗಾಗಿ ಈಗಿನ ಶಾಸಕರು 44 ಕೋಟಿ ಅನುದಾನ ತಂದಿದ್ದಾರೆ ಎಂದು ಸಾರುವುದರಲ್ಲಿ ಅರ್ಥವೇ ಇಲ್ಲ. ಅದು ಯಾರೇ ಶಾಸಕರಾಗಿದ್ದರೂ ಬರುವಂಥದ್ದು ಮತ್ತು ಇಲಾಖೆಯ ಸಹಜವಾದ ಕೆಲಸದ ಪ್ರಕ್ರಿಯೆಯಿಂದ ಆ ಹಣ ಬರುವಂಥದ್ದು. ಅದರಲ್ಲಿ ಶಾಸಕರ ಪ್ರಯತ್ನ ಇರುವುದಿಲ್ಲ. ಆದರೆ ಈಗ ನಿಜವಾದ ಸಮಸ್ಯೆ ಇರುವುದು ಯಂತ್ರೋಪಕರಣಗಳ ವಿಚಾರದಲ್ಲಾಗಿದೆ. ಯಂತ್ರೋಪಕರಣಗಳ ಖರೀದಿಗೆ ಘೋಷಿಸಿದ್ದ 30 ಕೋಟಿ ರೂಪಾಯಿ ಅನುದಾನ ತರಲು ಶಾಸಕರು ಈಗ ಸರ್ಕಾರದಲ್ಲಿ ವಿಶೇಷ ಪ್ರಯತ್ನ ಮಾಡಬೇಕೇ ಹೊರತು ಈಗಾಗಲೇ ಮಂಜೂರಾಗಿರುವ ಕೆಲಸದ್ದಲ್ಲ. ನಾವು ಇಲ್ಲಿ ರಾಜಕೀಯ ಮಾಡುತ್ತಿಲ್ಲ. ಕ್ಷೇತ್ರದ ಜನರ ಆಸ್ತಿಯಾಗಿರುವ ಆಸ್ಪತ್ರೆ ಹಕ್ಕನ್ನು ಕೇಳುತ್ತಿದ್ದೇವೆ. ಈ ವಿಷಯದಲ್ಲಿ ನಾವು ಸಹ ಶಾಸಕರ ಬೆನ್ನಿಗೆ ನಿಂತು ಹೋರಾಡಲು ಸಿದ್ಧರಿದ್ದೇವೆ ಎಂದರು. ಆಸ್ಪತ್ರೆಯ ವಿಚಾರದಲ್ಲಿ ನ್ಯಾಯ ಕೇಳಿ ಸತ್ಯ ಹೇಳಲು ಆಗ್ರಹಿಸಿದರೆ ನನ್ನನ್ನು ಯಾವುದೋ ಪಕ್ಷಕ್ಕೆ, ಜಾತಿಗೆ ಸೀಮಿತಗೊಳಿಸಿ ವೈಯಕ್ತಿಕ ನಿಂದನೆ ಮಾಡುವಂಥದ್ದು ಎಂದಿಗೂ ಒಪ್ಪತಕ್ಕದ್ದಲ್ಲ. ಪೂಜ್ಯ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿನ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದು ಮಾರಕ. ಹಾಗಾಗಿ ಸತ್ಯವನ್ನು ಹೇಳುವ ಕೆಲಸವಾಗಬೇಕೇ ಹೊರತು ವೈಯಕ್ತಿಕ ನಿಂದನೆಯಲ್ಲ ಎಂದರು. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಲಪ್ಪ ಜಕ್ಕಣ್ಣನವರು ಮಾತನಾಡಿ, ನಾವು ಯಾವುದೇ ಪಕ್ಷದ ಪರವಾಗಿ, ವ್ಯಕ್ತಿಯ ಪರವಾಗಿ ಇಲ್ಲಿ ನಿಂತಿಲ್ಲ. ಬದಲಾಗಿ ಶಾಸಕರ ಬೆಂಬಲಕ್ಕೆ ಧ್ವನಿಯಾಗುವ ಪ್ರಯತ್ನ ಮಾಡುತ್ತಿದ್ದೇವೆ. ಜನರ ಸಮಸ್ಯೆಗೆ ಸದಾ ಸ್ಪಂದಿಸುವ ಗುಣ ಭೀಮಣ್ಣ ನಾಯ್ಕರದ್ದಾಗಿದೆ. ಆಸ್ಪತ್ರೆ ವಿಷಯದಲ್ಲಿಯೂ ಅವರು ಬಡವರ ಪರ ನಿಲ್ಲುವ ಮೂಲಕ ನಮ್ಮ ಹೋರಾಟಕ್ಕೆ ಸ್ಪಂದಿಸಲಿದ್ದಾರೆ ಎಂಬ ವಿಶ್ವಾಸ ನಮಗಿದೆ ಎಂದರು. ಧುರೀಣರಾದ ಜಯಶೀಲಗೌಡ ಬನವಾಸಿ ಮಾತನಾಡಿ, ಆಸ್ಪತ್ರೆಯ ವಿಚಾರದಲ್ಲಿ ದಾಖಲೆಗಳನ್ನು ಮಾನ್ಯ ಶಾಸಕರ ಇಲಾಖೆ ಅಧಿಕಾರಿಗಳಿಂದ ಪಡೆದು ಪರಿಶೀಲನೆ ನಡೆಸಲಿ. ನಾವು ಯಾರೂ ಸುಳ್ಳು ದಾಖಲೆ ಇಟ್ಟು ಮಾತನಾಡುತ್ತಿಲ್ಲ. ಅವರಿಗೂ ಸಹ ಎಲ್ಲ ದಾಖಲೆಗಳು ಲಭ್ಯವಿದೆ. ಆಸ್ಪತ್ರೆ ವಿಚಾರದಲ್ಲಿ ಹೋರಾಟಗಾರರ ನಿಂದನೆ ಮಾಡುವುದು ಸರಿಯಲ್ಲ. ದಾಖಲೆಗಳಿಗೆ ಉತ್ತರ ನೀಡುವ ಪ್ರಯತ್ನ ಎಲ್ಲರಿಂದ ಆಗಲಿ ಎಂದರು. ಸಾಮಾಜಿಕ ಕಾರ್ಯಕರ್ತೆ ಉಷಾ ಹೆಗಡೆ ಮಾತನಾಡಿ, ಶಿರಸಿಗೆ ಸುಸಜ್ಜಿತ ಆಸ್ಪತ್ರೆ ಬೇಕೆನ್ನುವ ಕೂಗಿಗೆ ಇದೀಗ ಹೈಟೆಕ್ ಆಸ್ಪತ್ರೆ ಕೆಲಸಗಳು ನಡೆಯುತ್ತಿವೆ. ಈ ಆಸ್ಪತ್ರೆಗೆ ಬರುವ ರೋಗಿಗಳು ಮತ್ತು ಕ್ಷೇತ್ರದ ಜನಸಂಖ್ಯೆಯನ್ನು ನೋಡಿದರೆ ಈ ಹೈಟೆಕ್ ಆಸ್ಪತ್ರೆ ಎಲ್ಲ ಸೌಕರ್ಯಗಳನ್ನು ಒಳಗೊಂಡು ತುರ್ತಾಗಿ ಕೆಲಸ ನಿರ್ವಹಿಸುವ ಅವಶ್ಯಕತೆ ಇದೆ. ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಜಯಶೀಲಗೌಡ, ಹಾಲಪ್ಪ ಜಕ್ಕಣ್ಣನವರ್, ಉಷಾ ಹೆಗಡೆ, ಶಿವಾನಂದ್ ದೇಶಳ್ಳಿ, ಅನಿಲ್ ನಾಯ್ಕ್ ಶಿರ್ಸಿ, ಹರೀಶ್ ಕರ್ಕಿ, GS ಹೆಗಡೆ, ಚಿದಾನಂದ ಹರಿಜನ್, ನಾಗರಾಜ್ ಜೋಶಿ ಮುಂತಾದವರು ಉಪಸ್ಥಿತರಿದ್ದರು. ನಾವೇ 2 ಬಾರಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡಿದರೂ ಕೂಡ ನಮ್ಮ ಜನಪ್ರಿಯ ಶಾಸಕರಾದಂತಹ ಭೀಮಣ್ಣ ನಾಯ್ಕರವರು ಮೌನವಾಗಿರುವಂಥದ್ದು ನಮಗೆಲ್ಲರಿಗೂ ಕೂಡ ದಿಗ್ಭ್ರಮೆ ತರಿಸಿದೆ. ನಾವು ಪ್ರಶ್ನೆಯನ್ನು ಮಾಡಿದ ಕೂಡಲೇ ಒಬ್ಬ ವ್ಯಕ್ತಿ ಆತ ಪ್ರಶ್ನೆ ಮಾಡಿದ್ದಾನೆ ಅಂದ ತಕ್ಷಣ ಅವನನ್ನು ಒಂದು ಪಕ್ಷಕ್ಕೆ ಸೀಮಿತವಾಗಿ ಮಾಡುವಂಥದ್ದು, ಅವನನ್ನು ಒಂದು ಜಾತಿಗೆ ಸೀಮಿತವಾಗಿ ಮಾಡುವಂಥದ್ದು, ಅವನ ಬಗ್ಗೆ ತೇಜೋವಧೆ ಮಾಡುವಂಥದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ಆ ವ್ಯಕ್ತಿಯ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ಅಕ್ಷಮ್ಯ ಅಪರಾಧವಾಗಿದೆ. ಸನ್ಮಾನ್ಯ ಪರಮಪೂಜ್ಯ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೇನು ಸಂವಿಧಾನವನ್ನು ಕೊಟ್ಟಿದ್ದಾರೆ, ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೇವೆ. ಅದಕ್ಕೆ ಮೊದಲು ಗೌರವವನ್ನು ಕೊಡಬೇಕು. ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯವನ್ನು ಕೇಳುವಂಥ ಹಕ್ಕಿದೆ ಅನ್ನೋದನ್ನು ಮೊದಲು ಶಾಸಕರ ಆದಿಯಾಗಿ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಳ್ಬೇಕಾಗಿದೆ. ಮಾಧ್ಯಮದಲ್ಲಿ 2 ಬಾರಿ ಮುಖಪುಟದಲ್ಲಿ ವರದಿಯಾಗಿದೆ. ಮಾಧ್ಯಮದವರು ಶಾಸಕರ ಹೇಳಿಕೆಯನ್ನು ಕೂಡ ಅದನ್ನು ದಾಖಲೆ ಮಾಡಿದ್ದಾರೆ. 7ನೇ ತಾರೀಕು 7/12/2024 ಕನ್ನಡ ಜನಾಂತರಂಗ ಪತ್ರಿಕೆಯಲ್ಲಿ ಒಂದು ವರದಿ ಪ್ರಕಟ ಆಗುತ್ತೆ. ಶಿರಸಿಯ ಸರ್ಕಾರಿ ಆಸ್ಪತ್ರೆ ಹೈಟೆಕ್ ಕನಸು ಭಗ್ನ ಎಂಬಂತಹ ಲೇಖನದ ವರದಿಯ ಅಡಿಯಲ್ಲಿ
ಶಾಸಕರ ಹೇಳಿಕೆ ದಾಖಲಾಗತ್ತೆ. ಏನು ದಾಖಲಾಗತ್ತೆ ಅಂತಂದರೆ, ಹೈಟೆಕ್ ಸೌಲಭ್ಯ ನಿರಾಕರಿಸಿರುವ ಬಗ್ಗೆ ಮಾಹಿತಿ ಬಂದಿದೆ. ಅಧಿವೇಶನದಲ್ಲಿ ಅಥವಾ ನೇರವಾಗಿ ಮುಖ್ಯಮಂತ್ರಿಗಳು ಆರೋಗ್ಯ ಮಂತ್ರಿಗಳ ಜೊತೆ ಸಮಗ್ರವಾಗಿ ಚರ್ಚಿಸಿ ಶಿರಸಿಗೆ ಮಂಜೂರಾದ ಆಸ್ಪತ್ರೆಯ ವಿಶೇಷ ಸೌಲಭ್ಯ ತರಲು ಅಗತ್ಯ ಪ್ರಯತ್ನ ಮಾಡುತ್ತೇನೆ ಎಂಬುದಾಗಿ ಸನ್ಮಾನ್ಯ ಭೀಮಣ್ಣ ನಾಯಕರು 7ನೇ ತಾರೀಕಿನ ದಿವಸ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ನಂತರದಲ್ಲಿ ದಿನಾಂಕ 10ನೇ ತಾರೀಕು ಜನಮಾಧ್ಯಮ ಪತ್ರಿಕೆಯಲ್ಲಿ ಒಂದು ವರದಿ ಬರುತ್ತೆ. ಅದು ಮುಖಪುಟದಲ್ಲೇ ಬರುತ್ತೆ. ಅನುದಾನ ನೀಡಲು ಸ್ವೀಕಾರವಾಗದ ಪ್ರಸ್ತಾವನೆ, ಶಿರಸಿಯ ಸುಸಜ್ಜಿತ ಆಸ್ಪತ್ರೆ ಕನಸು ಭಗ್ನ ಎಂಬಂತಹ ಶೀರ್ಷಿಕೆಯಡಿ ವರದಿ ಆಗತ್ತೆ. ಆ ವರದಿಗೆ ಸನ್ಮಾನ್ಯ ಶಾಸಕರು ಹೇಳಿಕೆಯನ್ನು ಕೊಡ್ತಾರೆ. ತಾಲೂಕು ಆಸ್ಪತ್ರೆ ಎಂಬ ಕಾರಣಕ್ಕೆ ಯಾವುದೇ ರೀತಿಯ ಅನುದಾನ ಕಡಿತವಾಗಿಲ್ಲ. ಇವೆಲ್ಲ ವರದಿ ಸುಳ್ಳು ವರದಿ, ಸುಳ್ಳು ವದಂತಿ. ಸಲಕರಣೆ ಖರೀದಿಗೆ 18.5 ಕೋಟಿ ಮಂಜೂರಾಗಿದೆ. ಆಸ್ಪತ್ರೆ ಸುಸಜ್ಜಿತವಾಗಿ ನಿರ್ಮಾಣವಾಗುವುದರಲ್ಲಿ ಸಂಶಯ ಬೇಡ ಎನ್ನುವಂತಹ 2 ವಿರುದ್ಧವಾದಂತಹ ಹೇಳಿಕೆ ದಾಖಲಾಗ್ತದೆ. ಎರಡೂ ಕೂಡ ಪ್ರತಿಷ್ಠಿತ ಮಾಧ್ಯಮಗಳೇ.